Hi guys, welcome back my YouTube channel. ಇವತ್ತು ನನ್ನ ಫ್ರೆಂಡಿಂದ ಎಂಗೇಜ್ಮೆಂಟ್ ಇದೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಲೆಟ್ಸ್ ಗೋ ಸ್ಟಾರ್ಟ್ ವಿತ್ ಮೈ ಫ್ರೆಂಡ್ ಎಂಗೇಜ್ಮೆಂಟ್. ನೋಡಿ ಫ್ರೆಂಡ್ಸ್, ಅವರಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ, ಕಾಣ್ತಾನೇ ಇಲ್ಲ ಏನು, ಅಷ್ಟೊಂದು ಬಿಸಿಲಿದೆ. ಅಯ್ಯೋ ಇದು ಫ್ರೆಂಡ್ಸ್ ನೋಡಿ ಹೆಂಗೆ ಎದುರ್ತೀನಿ ನಾನು. ನೋಡಿ ನನ್ನ ಫ್ರೆಂಡ್ ಹೂವು ಕೊಟ್ಟಲು, ಹೂವು ಮುಟ್ಕೊಟ್ಟ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಬ್ಬರು ಫ್ರೆಂಡ್ ಕಾಯ್ತಾ ಇದ್ದಾಳೆ, ಅಲ್ಲಿಗೆ ಹೋಗಿ ಬಾಯ್. ನೋಡಿ ಫ್ರೆಂಡ್ಸ್, ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೂರ ಇದೆ ಬಸ್ ಸ್ಟ್ಯಾಂಡ್. ಆಟಕ್ಕೆ ಹೋಗೋಣ ಅಂದ್ಕೊಂಡ್ರಿ, ಬಟ್ ಫ್ರೆಂಡ್ಸ್ ಅಲ್ಲ, ಮಾತಾಡ್ಕೊಂತ ಹೋದ್ರೆ ಅಷ್ಟೊತ್ತಿಗೆ ಹೋಗೇ ಬಿಡ್ತೀವಿ. ಅದಕ್ಕೆ ನಡ್ಕೊಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಫ್ರೆಂಡ್ಸ್. ಅಮ್ಮ ನೋಡಿ ಬಸ್ ಸ್ಟ್ಯಾಂಡ್ ಬಂದ್ವಿ. ನೋಡಿ ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡ್ ಹೆಂಗಿದೆ, ಸಖತ್ತಾಗಿದೆಲ್ಲ ದೊಡ್ಡದು. ನನ್ನ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಅಲ್ಲಿದ್ದಾಳೆ, ಯಾರನ್ನೂ ಕರ್ಕೊಂಬರಂಗಿದ್ದಾಳೆ. ನನ್ನ ಫ್ರೆಂಡ್ ಅವಳು ಗೊತ್ತಿಲ್ಲ, ತಡೀರಿ ನಾನು. ಅಲ್ಲ ಅವಳಲ್ಲ ಫ್ರೆಂಡ್, ಸಾರಿ, ನಾನು ಅವ್ರನ್ನೇ ಮಾಡ್ಕೊಂಬಿಟ್ಟಿದ್ದೆ. ಸಾಕಲ್ಲ ಇದಕ್ಕೆ ವಾಯ್ಸ್ ನೋಡಿ ಫ್ರೆಂಡ್ಸ್, ಫೈನಲಿ ಇವಾಗ ಬಂದಿದ್ದಾಳೆ. ಯಾಕೆ ಲೇಟು? ಅಲ್ಲ ಫ್ರೆಂಡ್ಸ್, ಬಸ್ ಸ್ಟ್ಯಾಂಡ್ ಅಲ್ಲ ಫ್ರೆಂಡ್ಸ್, ಒಂದು ನಿಮಿಷ ಇರಿ. ಅಲ್ಲ ಫ್ರೆಂಡ್ಸ್ ನೀವೇ ಹೇಳಿ, ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಾಗ ಆಯ್ತಲ್ಲ, ಇವ್ರು ನೋಡಿದ್ರೆ ಅಲ್ಲೆಲ್ಲ ನಾವೆಲ್ಲ ಕಾಯ್ತೀವಿ. ಅಲ್ಲ ಕಡೆ ನೋಡಿ ಫ್ರೆಂಡ್ಸ್, ಇವಾಗ ಬಸ್ ಹುಡುಕ್ಬೇಕು. ಇವಾಗ ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಆ್ಯಕ್ಚುಲಿ ಏನು ಅಂತಂದ್ರೆ ಫ್ರೆಂಡ್ಸ್, ನಮಗೆ ನಿಜವಾಗ್ಲೂ ಅವ್ರ ಊರಿಗೆ ಹೋಗೇ ಇಲ್ಲ. ನಾವು ಫಸ್ಟ್ ಟೈಮ್ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಹೋಗ್ಬೇಕಂತಲೇ ಗೊತ್ತಿಲ್ಲ ಅವ್ರ ಊರಲ್ಲಿ. ನೋಡೋಣ, ಊರ ಹೆಸರು ಮಾತ್ರ ಗೊತ್ತು ಫ್ರೆಂಡ್ಸ್, ಊರ ಹೆಸರು ಮಾತ್ರ ಗೊತ್ತು ಫ್ರೆಂಡ್ಸ್. ಅದು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಸುತ್ತರ್ಕೊಂಡ್ಬಂದ್ರೆ ಏನು ಬೇಗಡಪ್ಪ ದೇವ್ರ, ಇಂಥವೆಲ್ಲ ನಾವು ಸಾಯ್ಬೇಕಲ್ಲ. ನೋಡಿ ಫ್ರೆಂಡ್ಸ್, 3 ಜನನೂ ಹೂವು ಮುಟ್ಕೊಂಡಿದ್ದೀವಿ. ಹೆಂಗೆ ಇದೇನಾ ಬಸ್ಸು? ದಪ್ಪ ಆಗ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ಊರೆಲ್ಲ ಆಗಿಲ್ಲ ಅಂತಿದ್ದಾರೆ, ಬಟ್ ನನಗೆ ಆ ಥರ ಫೀಲ್ ಆಗ್ತಿದೆ, ಏನೋ ಗೊತ್ತಿಲ್ಲ. ಸೊ ಫೈನಲಿ ಬಂದ್ವಿ ಫ್ರೆಂಡ್ಸ್, ಬಸ್ ಹತ್ತಿದ್ದೀವಿ. ಇದು 100, ಇದು 200. ಚಾಕ್ಲೇಟ್ ಕವರ್ ಹಿಡ್ಕೊಂಡೆ ನನಗೆ ಕೊಡಿಸಿದಾಗ ಎಷ್ಟಿತ್ತು? 180. ಮನೆಯವ್ರು ಅಷ್ಟಕ್ಕೊಂದು ಕೂಡಿಟ್ಕೊಂಡು ಏನು ಮಾಡ್ತೀವಿ? ಏನು ಧೈರ್ಯ ಇಟ್ಕೊಳ್ಳ, ಫ್ಯಾಕ್ಟ್ರಿಗೆ ಹಾಕೊಡ್ತೀರ ರಿಟರ್ನು. ನಮ್ಮ ಕೇಳಲಿಲ್ಲ. ಫೈನಲಿ ಬಸ್ ಹೊರಡ್ತಾ ಇದೆ. ಫೈನಲಿ ಬಂದ್ವಿ ಫ್ರೆಂಡ್ಸ್, ಬಸ್ ಇಳಿದು ಇದು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿ ಹೋಗ್ತಿದ್ದೀವಿ? ಮನೆ ಸಾರಿ ಫ್ರೆಂಡ್ಸ್, ಏನು ಮಾಡೋಣ. ಸೊ ನೋಡಿ ಹಂಕೊಂಡು ಹೋಗ್ತಾ ಇದ್ದೀವಿ. ನಾನು ಇವ್ರದ್ದು ಶಂಕರ ಯಪ್ಪ, ಇದು ನೋಡಿ ಕಾಡು ಇದ್ದಂಗೆ ಇದು. ಒಳ್ಳೆ ಕಾಡಮ್ಮ ಇದು. ರಾತ್ರಿ ಬಂದ್ಬಿಟ್ರೆ ಅಂದ್ರೆ ಎದ್ರಕಂಡು ಓಡಾಗದೆ. ಅಲ್ಲ ಸುಮ್ಮನೆ ಭಾರಿ ಒಣಕೊಂಡು
ಅಯ್ಯೋ ಟ್ರಿಪ್ ಎಲ್ಲರ ಜೊತೆಗೆ ಹೋದಾಗ ಸ್ವಲ್ಪ ಒಟ್ಟಸ್ತದೆ ಬರ್ರಿ ಅದೇ ಚೆನ್ನಾಗಿ ತಿಂತಾಳೆ, ನಾವೇ ತಿನ್ನಲ್ಲ, ಚೆನ್ನಾಗಿ ತಿಂತಾಳೆ, ಆದ್ರೂ ದಪ್ಪ ಆಗಲ್ಲ. ಹಂಗೆ ಜಾಸ್ತಿ ತಿನ್ನೋದ್ ಕಣೆ, ದಪ್ಪ ಇರೋದು ಹೇಳಿ ತಿನ್ನಲ್ಲ. ನಮ್ಮ ತಮ್ಮ ಆದ್ರೂ ನೋಡಿ ಎಷ್ಟು ಈ ಬಿಸ್ಲಾಗೆ ನಡ್ಕೊಂಡು ಹೋಗಿ ಎಷ್ಟು ದೂರ ಇದೆ, ಇನ್ನು ಬಹಳ ದೂರ ಆಯ್ತಾ? ಇನ್ನು ದೂರ ಇದೆ ಅವ್ರ ಮನೆ. ಬೈಕ್ ತರ್ತದೆ ಹೇಳಂದ್ರಿ ಫೋನ್ ಮಾಡಿ. ಸಿಗೋದೇ ಕಷ್ಟ ಅಲ್ಲ, ಸಿಗೋದೇ ಕಷ್ಟ. ಅದು ಎಷ್ಟು ಆಸ್ತಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಆಸ್ತಿ ಏನಿದು ಆಗಲ್ಲ. ಗೌರ್ಮೆಂಟ್ ನೌಕರಿ ಅಂತೆ ಅಲ್ಲ ಅವ್ರೆ ಹುಡುಗಿಗೆ ದುಡ್ಡು ಹುಡುಗಿ ಹಾಕೊಂಡು ನಮ್ದ್ರಾಗೂ ಹಂಗೆ ಆಗ್ಬಿಟ್ಟತಿ, ಸಿಗೋದೇ ಇಲ್ಲ. ಬ್ರಾಹ್ಮಣ್ಸ್ ಹುಡುಕಿ ಬೇರೆ ಕ್ಯಾಸ್ಟ್ ಮದುವೆ ಆಗ್ತಾರೆ, ಅದು ಸಿಗೋಂಗಿಲ್ಲ, ಹಂಗಾಗ್ಬಿಟ್ಟೈತೆ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಸ್ಕೂಲ್ ಅಲ್ಲ, ನನ್ನ ಫ್ರೆಂಡ್ ಸ್ಕೂಲ್ ಅಂತ. ನನಗೂ ಗೊತ್ತಿಲ್ಲ, ಇವರೆಲ್ಲ ಹೇಳಿದ್ರು, ಅದಕ್ಕೆ ಮಾಡಿದೆ ವಿಡಿಯೋ. ದಾವಣಗೆರೆಗಾರ ಅನ್ಬೋದು, ಅಲ್ಲಿ ಕುತ್ಕೊಂಡಿರ್ತಾರೆ, ನೆಮ್ಮದಿನೇ ಇಲ್ಲ, ನೆಮ್ಮದಿ ಇಲ್ಲ ಜೀವನ. ಸಾಯಂಕಾಲ ಬರ್ತಾರ, ಅದು ಕಳಿಸ್ರಿ ಇದಕ್ಕೆ ಕಳಿಸ್ರಿ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಫ್ರೆಂಡ್ಸ್ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಾವು. ಬಿಸಿಲು ಫ್ರೆಂಡ್ಸ್, ನಮ್ಮ ದಾವಣಗೆರೆ ತುಂಬ ಬಿಸಿಲು ಇದೆ, ಆದರೂ ನಡ್ಕೊಂಡ್ಬಂದು ಸಾಕಾಗೋಯ್ತು ಫ್ರೆಂಡ್ಸ್. ಮೇಕಪ್ ಎಲ್ಲ ಹಾಳಾಗೋಯ್ತು. ಶ್ರಾವಣಿದು ಫ್ರೆಂಡ್ಸ್ ಮೇಕಪ್ ಎಲ್ಲ ಬೆವರಿಗೆ ಇಳಿದೈತೆ. ಮೇಕಪ್ ಮಾಡ್ತೀನಿ ಅಂತ ನೋಡ್ರಿ, ಅಲ್ಲಿ ಮೇಕಪ್ ಮಾಡಿದ್ರೆ ಇದೇ ಅವ್ರ ಮನೆ. ಬರ್ತಿತ್ತಾಳ್ರಂತೆ ನೋಡಿ ಫ್ರೆಂಡ್ಸ್. ಪಾಪ ಈ ಒಂಟಿ ಎಷ್ಟು ನಮಗೆ ಹೆಲ್ಪ್ ಮಾಡಿದ್ರು ಅಂದರೆ ಕಂಪ್ನಿ ಕೊಟ್ರು ನಮಗೆ ಮಾತಾಡ್ಕೊಂಬರ. ಆ್ಯಕ್ಚುಲಿ ನಮಗೆ ರೋಡೇ ಗೊತ್ತಿರಲಿಲ್ಲ. ಈ ಒಂಟಿ ತೋರಿಸಿ, ಈ ಒಂಟಿಗೆ ಟ್ಯಾಂಕ್ಸ್ ಹೇಳೋಣ. ಬರ್ತೀವಿ ನೋಡಿ ಫ್ರೆಂಡ್ಸ್. ಇದೆ ಬರ್ತೀರಾ? ಬಾರೆ ನಾವು ಇವೆಂಟರ್ ಮನೆಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವ್ರ ಮನೆಗೆ ಬಂದು ಟೀ ಕುಡಿತಾ ಇದೀವಿ. ನೋಡಿ ಫ್ರೆಂಡ್ಸ್, ಅಜ್ಜಿ ಚಾಚಲ್ಲಿ ನೀನು ಹುಣಸೆ ಮರ ನೋಡಿರಲ್ಲ ಯೂಟ್ಯೂಬರು. ನೋಡಿ ಫ್ರೆಂಡ್ಸ್, ಅವರು ಇವಾಗಿನವ್ರ ಮನೆಗೆ ಹೋದ್ವಿ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿ ನೋಡ್ಕೊಂಡು. ಅದಕ್ಕೆ ಹೇಳೋದು, ಹಳ್ಳಿ ಮನೆ ಆದ್ರೂ ಒಳ್ಳೆ ಮನಸ್ಸಿರುತ್ತೆ ಅಂತ ಬಂದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಅವ್ರ ಮನೆ ಬಂದಾರಲ್ಲ ಹುಡುಗನ ಕಡೆ ಬಂದರಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಅದ್ರ ಫೋನ್ ಇವರೆಲ್ಲ ಎತ್ತು ಬಿಟ್ರು. ಅದು ಅಡ್ಡ ಐತಿ ಬೆಳಕು ಬರುತ್ತೆ. ಸೀರೆ ಉಡಿಸ್ತಾ ಇದ್ದಾರೆ. ಇವ್ದು ಯಾವುದೋ ಇನ್ಸ್ಟಾಗ್ರಾಮ್ ಟ್ರೆಂಡಿಗೆ ಇಟ್ಕೊಂಬಿಟ್ಟಾಳೆ ಫ್ರೆಂಡ್ಸ್. ಆಗ್ಲಾಗಲ್ಲ ಅದೇ ಹೇಳ್ತಾರೆ. ನಿಂದೆ ಅವಾಗ ಮದ್ವೆ ಇನ್ನೊಂದು 2 ವರ್ಷ ಬಿಟ್ಟು ಎಲ್ಲರೂ ಇಲ್ಲಿ ಮದುವೆ ಬಂದ್ಬಿಡಿ. ಫ್ರೆಂಡ್ಸ್, ಇವಳು ಇವಾಗ ಬಂದಿದ್ದಾಳೆ. ಈ ವ್ಯಕ್ತಿ ಇದ್ದಾಳಲ್ಲ, ಇವಳಿಗೆ ಬೆಳಗಿಂದ ನಿನ್ನೆಯಿಂದಲೇ ಹೇಳಕತ್ತೀನಿ ಬೇಗ ಬಾ ಅಂತೇಳಿ. ಇವಾಗ ಬಂದಿದ್ದಾಳೆ. ಅತ್ತೆ ಏನ್ ಅನಿಸ್ತಾ ಇದೆ ಬಂದು ನಿಮ್ಮ ಫ್ರೆಂಡ್ ಎಂಗೇಜ್ಮೆಂಟಿಗೆ? ನನ್ನೇ ಕೊಡ್ತೀನಿ, ನಿನ್ನೆ ನೋಡಿಬೇಕು. ಇವಾಗ ಲೇಟಾಗಿ ಬಂದಿರೋದಕ್ಕೆ ನೋಡಿ ರೆಡಿ ಮಾಡೋದು ಬಿಟ್ಟು ಈಗ ಬಂದ ನೋಡ್ರಿ ಫ್ರೆಂಡ್ಸ್ ರೆಡಿಯಾಗಿ. ನಮ್ಮ ಮೇಕಪ್ ಎಲ್ಲ ಹೋಗೈತೆ.
ಈಗ ಮೇಕಪ್ ಮಾಡ್ಕೊಂಡ್ಬಂದಾಳೆ ನೋಡಿ ಫ್ರೆಂಡ್ಸ್, ಎಂಗೇಜ್ಮೆಂಟ್ ಹುಡುಗಿ ಇವಳು ರೆಡಿ ಮಾಡ್ರಿ ಅಂದ್ರೆ ಇವಳು ರೆಡಿ ಮಾಡ್ತಾರೆ. ಏನೇನು ಸೂಪರ್ ಬಿಡವ ಬ್ಯೂಟಿ ನೀನು. ಇವ್ರು ನೆಕ್ಸ್ಟ್ ಇವಳು ಹುಡುಗಿ ತಂಗಿ ಫ್ರೆಂಡ್ಸ್. ಇವಳು ನಮ್ಮ ಅತ್ತೆ. ಬಾರ ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ಎಷ್ಟು ಚಂದ ಕಾಣ್ತೀವಿ, ಕ್ಯೂಟ್. ಫಸ್ಟ್ ಟೈಮ್ ಒಳ್ಳೆ ಸೀರೆ ಉಟ್ಕೊಂಡು ನೋಡ್ತಾ ಇರೋದು ನಾವೆಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ. ಕಾಲೇಜಿಗೆ ಉಟ್ಕೊಂಡ್ ಬಂದಿಲ್ಲ ಫ್ರೆಂಡ್ಸ್ ಇವಳು ಅಂತ. ಕಾಲೇಜಿಗೆ ಚಕ್ಕರ್ ಹಚ್ಚಾಳು, ಫಂಕ್ಷನ್ಗೆ ಬರ್ತಿರ್ಲಿಲ್ಲ ಇವರು. ನಾನು ಒಬ್ಬಳೆ ಹೋಗ್ತಿದ್ದೆ. ನೋಡಿ ಫ್ರೆಂಡ್ಸ್, ಇದನ್ನ ಸೀರೆ ಯಾರು ಉಡ್ಸಿದಾರೆ ಅಂತಂದ್ರೆ ಇವರೇ ಉಡ್ಸಿರೋದು. ಹಾಯ್ ಮಾಡಿ. ಏನಾದ್ರು ಹೇಳಿ. ನಂದು ಕ್ಲಿಪ್ ಹೇಗೆ ಅನಿಸ್ತಾ ಇದೆ ಅನುಭವ? ಏನ್ ಅನಿಸ್ತಾ ಇದೆ? ಯಾತ್ರದ್ದು ಇಲ್ಲ ಅಂತ ನೋಡಿ, ಬುದ್ಧಿ ಇಲ್ಲ. ಚೈಲ್ಡಿಗೆಲ್ಲ ಮ್ಯಾರೇಜ್ ಆದ್ರೆ ಇದೆ ಪ್ರಾಬ್ಲಮ್. ಏನು ವಾಟ್ ಈಸ್ ಯುವರ್ ಮೂಮೆಂಟ್? ಟೆಲ್ ಮಿ ವಾಟ್ ಅಬೌಟ್ ಬರೀ ಉಂಡದೆ ಫ್ರೆಂಡ್ಸ್. ಇವಳು ಸ್ಕೂಲ್ ಕಾಲೇಜಲ್ಲಿ ಅಷ್ಟೇ ಊಟ ಅಂತ ಸಾಯ್ತಾಳೆ. ಇವಾಗಲೂ ಊಟ ಅಂತ ಯಾವಾಗಲೂ ಒಂದೇ ಒಂದೊಂದು ಯಾವ್ದು ಸಾಂಗ್ ಹೇಳ್ತಿದೆಯಲ್ಲ, ಹೇಳು. ನಿಂದೆ ಯಾವಾಗ ಮದುವೆ? 2 ವರ್ಷ ಬಿಟ್ಟು ಎಲ್ಲರೂ ಇಲ್ಲಿ ಮದುವೆ ಬಂದ್ಬಿಡಿ. ಸೊ ಫ್ರೆಂಡ್ಸ್, ವಿಡಿಯೋ ತುಂಬ ಲಾಂಗ್ ಇದೆ. ಸೊ ಅದಕ್ಕಾಗಿ ಒಂದು 50 ಮಿನಿಟ್ಸ್ ಮಾಡಿದ್ದೀನಿ ಎಡಿಟು. ಸೊ ಇನ್ನೊಂದು ಪಾರ್ಟ್ 2 ಬರುತ್ತೆ. ಸೊ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.